पुलिस फायरिंग में चोर हुआ घायल और 3 चोर हुए फरार। जैसा कि आप सब जानते हैं कि पिछले कई दिनों से शहर के कई हिस्सों में चोरों ने दहशत फैलाई हुई है, जिसके चलते पुलिस के मुताबिक चोरी की वारदात में 3 एफआईआर दर्ज हुई हैं। आज बीजापुर जिला एसपी ने मीडिया से बात करते हुए जानकारी दी कि कल रात कनकदास बड़वानी में चोरी करने के दौरान घर वालों द्वारा पुलिस को समझाने के बाद चोर फरार हुए। इस दौरान गोल गुंबज सीपीआई मल्लैया मठपति पीएसआई मोहम्मद आरिफ के नेतृत्व में चोरों का पीछा करने के दौरान पुलिस ने 5 राउंड फायरिंग की, जिसमें 1 चोर घायल हुआ है और 3 चोर फरार हुए हैं, जिनकी तलाश जारी है। घायल चोर को अस्पताल में भर्ती किया गया है। घायल चोर का नाम मध्य प्रदेश निवासी महेश है। इस पुलिस एक्शन की ವಿಸ್ತೃತ ಜಾಣಕಾರಿ ದಿ ಜಿಲ್ಲಾ ಎಸ್ಪಿ ನೇ ನಿಮಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆಕ್ಟಿವ್ ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು. ಸೊ 3 ಎಫ್ಐಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ. ಡಿಸೆಂಬರ್ 9ರಲ್ಲಿ 2 ಮತ್ತು ಮೊನ್ನೆ ಒಂದಾಗಿತ್ತು. ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಗಂಡನ ಮೇಲೆ ಅಂತ ತಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನು ಕಿತ್ಕೊಂಡು ಹೋಗಿದ್ರು. ಸೊ ಪೊಲೀಸರು ಲಾಸ್ಟ್ 1 ವೀಕಿಂದ ಎಲ್ಲ ಕಡೆ ಆಪ್ರೇಟ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ. ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು 4 ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಇದ್ದಾರೆ. ಸೊ ದೆನ್ 3ವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ, ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ. ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ. 3 ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ. ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ನಿಮಗೆ ಪಕ್ಕದಲ್ಲಿ. ಸೊ ಅಲ್ಲಿ ಒಬ್ಬನು ಬೆಳಗ್ಗೆ 5ವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ನು. ಸೊ ಆವಾಗ ಪೊಲೀಸ್ನವರು ನಮ್ಮ CPI ಗೋಲ್ ಗುಂಬಜ್ ಮಲ್ಲಯ್ಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ PSI ಗೋಲ್ ಗುಂಬಜು ಅವಾಗ ಗುಂಡು ಹಾರಿಸಿದ್ದಾರೆ. ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ತಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ. ಸೊ ಮತ್ತೆ ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ. ಸೊ ಅವರನ್ನು ತಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ ಕಂಡೀಷನ್ ಸ್ಟೇಬಲ್ ಇದೆ. ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ 3 ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ. ಇವನ ಹೆಸರು ಏನು ಮಧ್ಯಪ್ರದೇಶದವನು, ಧಾರ್ ಜಿಲ್ಲೆಯವನು, ಮಹೇಶ್ ಅಂತಂತ ಹೇಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ. ತನಿಖೆ ಮುಂದುವರಿತಾ ಇದೆ. ಇಲ್ಲ, ಇನ್ನೂ ಯಾರು ಸಿಕ್ಕಿಲ್ಲ. ಸೊ ಫರ್ದರ್ ಏನಾದರೂ ತಮಗೆ ಅಪ್ಡೇಟ್ ಮಾಡೋದು. ಒಟ್ಟು 5 ಗುಂಡುಗಳನ್ನ ಹಾರಿಸಿದೆ. ಸೊ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಎಕ್ಸ್ರೇ ಅದು ಮಾಡಿ ಚೆಕ್ ಮಾಡಿ